ಹಲೋ ಎವ್ರಿವನ್. ಲಾಸ್ಟ್ ಕ್ಲಾಸಲ್ಲಿ ಹೇಗೆ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟನ್ನು ಪ್ರಿಪೇರ್ ಮಾಡೋದು ನೋಡಿದ್ವಿ. ಸೊ ಇನ್ ಪ್ರೆಸೆಂಟ್ ಕ್ಲಾಸ್ ಸ್ಟೆಪ್ 1 ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಟ್ರೇಡಿಂಗ್ ಅಕೌಂಟ್, ಸ್ಟೆಪ್ 2 ಪ್ರಿಪ್ರೇಷನ್ ಆಫ್ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಇವತ್ತು ನಾವು ನೋಡೋಣ. ಸೊ ಯೂಶ್ವಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್ ಎಲ್ಲ ನೀವು ಮಾಡಿದ್ದೀರಿ ಅಲ್ವಾ. ಸೊ ಅದೇ ರೀತಿ ಇರುತ್ತೆ. ಹೇಗೆ ಡಿಪಾರ್ಟ್ಮೆಂಟಲ್ ಅಕೌಂಟಲ್ಲಿ ಡಿಪಾರ್ಟ್ಮೆಂಟ್ ಎ, ಡಿಪಾರ್ಟ್ಮೆಂಟ್ ಬಿ ಅಂತ ಡಿವೈಡ್ ಮಾಡಿ ನೀವು ಟೋಟಲನ್ನು ಬರೆದು ಮಾಡ್ತಾಯಿದ್ರು, ಅದೇ ರೀತಿ ಕಂಟಿನ್ಯೂ ಆಗುತ್ತೆ. ಹೇಗೆ ಕಂಟಿನ್ಯೂ ಆಗುತ್ತೆ ಅಂದರೆ, ದ ಫಾಲೋಯಿಂಗ್ ಡೀಟೇಲ್ಸ್ ಆರ್ ರಿಕ್ವೈರ್ಡ್ ಟು ಪ್ರಿಪೇರ್ ದ ಡಿಪಾರ್ಟ್ಮೆಂಟಲ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಗ್ರಾಸ್ ಪ್ರಾಫಿಟ್ ಆರ್ ಗ್ರಾಸ್ ಲಾಸ್ ಆಫ್ ಈಚ್ ಡಿಪಾರ್ಟ್ಮೆಂಟ್. ಗ್ರಾಸ್ ಪ್ರಾಫಿಟ್ ಮತ್ತು ಗ್ರಾಸ್ ಲಾಸ್ ಬೇಕಾಗುತ್ತೆ ಈಚ್ ಡಿಪಾರ್ಟ್ಮೆಂಟಿಂದು. ಸೊ ಅದು ಎಲ್ಲಿ ಸಿಗುತ್ತೆ ನಮಗೆ? ಟ್ರೇಡಿಂಗ್ ಅಕೌಂಟಲ್ಲಿ ಸಿಗುತ್ತೆ. ಅದನ್ನು ಬ್ರಾಡ್ ಫಾರ್ವರ್ಡ್ ಮಾಡ್ತೀವಿ. ನೆಕ್ಸ್ಟ್ ಇಂಡೈರೆಕ್ಟ್ ಇನ್ಕಮ್ ಲೈಕ್ ಡಿಸ್ಕೌಂಟ್ ರಿಸೀವ್ಡ್, ಕಮಿಷನ್ ರಿಸೀವ್ಡ್, ಇಂಟ್ರೆಸ್ಟ್ ರಿಸೀವ್ಡ್, ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್. ಇವೆಲ್ಲ ಐಟಮು ಪ್ರಾಬ್ಲಮಲ್ಲಿ ಕೊಟ್ಟಿರಬೇಕು ಅಂತಿಲ್ಲ. ಯಾವುದೆಲ್ಲ ಕೊಟ್ಟಿರ್ತಾರೋ ಅದನ್ನು ಬರೆಯುವಂಥದ್ದು. ಆಲ್ ಇನ್ಕಮ್ ಶುಡ್ ಬಿ ಕ್ರೆಡಿಟೆಡ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. All expenses should be debited to profit and loss account. Indirect expenses like discount allowed, selling commission, carriage outward, advertisement, bad debt, reserve for discount on debtors, rent and rate, repairs, insurance, depreciation, labor welfare expenses. These are all the transactions are the items you already studied, which comes under the profit and loss account. The question is how to distribute, right? How to distribute. So the following table gives the basis of apportionment of indirect income. Discount received, I already told, it should be depending upon the nature of thing. ಸೊ ಡಿಸ್ಕೌಂಟ್ ರಿಸೀವ್ಡ್ ಯಾವಾಗ ಮಾಡ್ತೀವಿ ನಾವು? ಏನಾದ್ರು ಪರ್ಚೇಸ್ ಮಾಡಿದಾಗ. ಸೊ ಡಿಸ್ಕೌಂಟ್ ರಿಸೀವ್ಡ್ ನಾವು ಯಾವ್ದು ಬೇಸ್ ಮೇಲೆ ಮಾಡಬೇಕು? ನೆಟ್ ಪರ್ಚೇಸ್ ಮೇಲೆ ಮಾಡಬೇಕು. ಕಮಿಷನ್ ರಿಸೀವ್ಡ್ ಯಾವಾಗ ಕಮಿಷನ್ ರಿಸೀವ್ ಮಾಡ್ತೀವಿ ನಾವು? ಯಾವಾಗ ಕಮಿಷನ್ ರಿಸೀವ್ ಮಾಡ್ತೀವಿ? ಸೇಲ್ಸ್ ಮಾಡಿದಾಗಲ್ವಾ. ಸೇಲ್ಸ್ ಕಮಿಷನ್ ರಿಸೀವ್ ಆದಾಗ ಯಾವಾಗ ರಿಸೀವ್ ಆಗೋದು? ನಾವು ಸೇಲ್ಸ್ ಮಾಡಿದಾಗ. ಸೊ ಕಮಿಷನ್ ರಿಸೀವ್ಡ್ ಶುಡ್ ಬಿ ಸೇಲ್ಸ್ ಬೇಸ್ಡ್. ಆನ್ ದ ಬೇಸಿಸ್ ಆಫ್ ನೆಟ್ ಸೇಲ್ಸ್ ರೇಷಿಯೋ of each department, commission should be distributed. Reserve for discount on creditors. ಕ್ರೆಡಿಟರ್ಸ್ ನಮಗೆ ಡಿಸ್ಕೌಂಟ್ ಕೊಡ್ತಿದ್ದಾರೆ ಅಂದರೆ ನಾವು ಪರ್ಚೇಸ್ ಮಾಡೋ ಕ್ರೆಡಿಟ್ ತಗೊಂಡಿರ್ತೀವಿ, ಅದು ನೆಟ್ ಪರ್ಚೇಸ್ ಮೇಲೆ ಮಾಡ್ತೀವಿ. ಸೊ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಡಿಸ್ಕೌಂಟ್ ರಿಸೀವ್ಡ್, ನೆಟ್ ಪರ್ಚೇಸ್, ಕಮಿಷನ್ ರಿಸೀವ್ಡ್, ಸೇಲ್ಸ್, ರಿಸರ್ವ್ ಫಾರ್ ಡಿಸ್ಕೌಂಟ್ ಆನ್ ಕ್ರೆಡಿಟರ್ಸ್, ನೆಟ್ ಪರ್ಚೇಸ್. ಓಕೆ. ಡಿಸ್ಕೌಂಟ್ ಅಲೌಡ್ and selling commission, carriage outward, advertisement, bad debt. ಸೊ ಸೇಲ್ಸ್ ರಿಲೇಟೆಡ್ ಐಟಮ್ ಈಸಿಯಲ್ಲಿ ಗೊತ್ತಾಗುತ್ತೆ. ಸೊ ಗೊತ್ತಾದ ತಕ್ಷಣ ನೆಟ್ ಸೇಲ್ಸ್ ಬೇಸ್ ಮೇಲೆ ನಾವೇನು ಮಾಡಬೇಕು? ಡಿಸ್ಟ್ರಿಬ್ಯೂಟ್ ಮಾಡಬೇಕು. ಯಾವುದು ಡಿಸ್ಕೌಂಟ್ ಅಲೋ ಯಾವಾಗ ಮಾಡೋದು? ಸೇಲ್ಸ್ ಮಾಡುವಾಗ ಕಸ್ಟಮರ್ಸಿಗೆ. ಸೆಲ್ಲಿಂಗ್ ಕಮಿಷನ್ ಯಾವಾಗ ಕೊಡೋದು? ನಾವು ಪೇ ಮಾಡೋದು ಸೇಲ್ ಮಾಡುವಾಗ. ಯಾರಿಗೆ? ಯಾರು ನಮಗೆ ಸೆಲ್ಲಿಂಗ್ ಏಜೆಂಟ್ ಇರ್ತಾನೋ ಅವನಿಗೆ. ಸೊ ಅದು ನೆಟ್ ಸೇಲ್ಸ್ ಮೇಲೆ. ಕ್ಯಾರೇಜ್ ಔಟ್ವರ್ಡು ನಮ್ಮ ಗೋಡೌನಿಂದ ಫಿನಿಶ್ಡ್ ಗುಡ್ಸ್ ಹೊರಗೆ ಕಳ್ಸೋಕ್ಕೆ ಪೇ ಮಾಡುವಂಥದ್ದು. ಅಡ್ವರ್ಟೈಸ್ಮೆಂಟ್ ಸೇಲ್ಸ್ ಚೆನ್ನಾಗಾಗಲಿ ಕೊಡುವಂಥದ್ದು. ಸೊ ಆಲ್ ಐಟಮ್ಸ್ ಆರ್ ರಿಲೇಟೆಡ್ ಟು ಸೇಲ್ಸ್. ಸೊ ಇಟ್ ಶುಡ್ ಬಿ ಅಪೋರ್ಷನ್ ಫಾರ್ ಎವರಿ ಡಿಪಾರ್ಟ್ಮೆಂಟ್ ಬೇಸ್ಡ್ ಆನ್ ದ ಸೇಲ್ಸ್. ನೆಕ್ಸ್ಟ್ ರೆಂಟ್ ರೇಟು ಇನ್ಶೂರೆನ್ಸ್. ಅಂತ ರೆಂಟ್ ಯಾವುದು ಕೊಡೋದಪ್ಪ? ಬಿಲ್ಡಿಂಗಿಗೆ, ಮಿಷಿನರಿಗೆ ಎಲ್ಲ ಅಲ್ವಾ. ಸೊ ಫ್ಲೋರ್ ಸ್ಪೇಸ್ ಮೇಲೆ ಅದನ್ನು ಹಂಚುವಂಥದ್ದು. ಫಾರ್ ಎಕ್ಸಾಂಪಲ್, ಒಂದು ಡಿಪಾರ್ಟ್ಮೆಂಟು ಒಂದು ದೊಡ್ಡ ಬಿಲ್ಡಿಂಗಲ್ಲಿ ಒಂದು ಡಿಪಾರ್ಟ್ಮೆಂಟ್ ಒಂದೇ 5 ರೂಮ್ ಇರ್ತವೆ. ಒಂದು ಡಿಪಾರ್ಟ್ಮೆಂಟ್ ಒಂದೇ ರೂಮನ್ನು ಆಕ್ಯುಪೈ ಮಾಡಿದೆ, ಇನ್ನೊಂದು ಡಿಪಾರ್ಟ್ಮೆಂಟ್ 3 ರೂಮನ್ನು ಆಕ್ಯುಪೈ ಮಾಡಿದೆ ಅಂದರೆ 1:3 ಅಂತ ಹೇಳ್ಬಿಡೋದು. ಕ್ಲಿಯರ್? ಸೊ ಯೂಶ್ವಲಿ ಯಾವ ರೇಷಿಯೋದಲ್ಲಿ ಮಾಡಬೇಕು ಅಂತ ಈ ರೆಂಟ್ ಆ್ಯಂಡ್ ರೇಟ್ ಅಂತ ಐಟಮ್ಗಳಿಗೆ ಅಡ್ಜಸ್ಟ್ಮೆಂಟ್ ಹೇಳಿರ್ತಾರೆ. ಫಾರ್ ಎಕ್ಸಾಂಪಲ್ 2:3 ಅಥವಾ 4:2 ಅಂತ. ಸೊ ಮಾಡಿದ್ರಾಯ್ತು, ತುಂಬ ಈಸಿ ಇರುತ್ತೆ, ಅದರಲ್ಲಿ ಏನೇ ಡೌಟು ಬೇಡ. ಡಿಪ್ರಿಸಿಯೇಷನ್ ಆ್ಯಂಡ್ ರಿಪೇರ್ಸ್ ಆನ್ ಮಿಷನರಿ, ಇಟ್ ಶುಡ್ ಬಿ ಬೇಸ್ಡ್ ಆನ್ ವ್ಯಾಲ್ಯೂ ಆಫ್ ಮಿಷನರಿ. ಪ್ರಾಬ್ಲಮಲ್ಲಿ ಕೊಟ್ಟಿರ್ತಾರೆ, ಆ ಮಿಷನರಿಯ ವ್ಯಾಲ್ಯೂ ಮೇಲೆ ಮಾಡಬೇಕು. ಅಥವಾ ಅದು ಕೊಟ್ಟಿಲ್ಲ, ಅಥವಾ ಈಚ್ ಡಿಪಾರ್ಟ್ಮೆಂಟ್ ರೇಷಿಯೋದ ಮೇಲೆ, ಫ್ಲೋರ್ ಸ್ಪೇಸ್ ಮೇಲೆ ಮಾಡ್ಬೋದು. ಈ ವ್ಯಾಲ್ಯೂ ಆಫ್ ಮಿಷನರಿ ಆದರೂ ಪ್ರಾಬ್ಲಮಲ್ಲಿ ಕೊಟ್ಟಿರಬೇಕು. ಡಿಪಾರ್ಟ್ಮೆಂಟ್ನ ಫ್ಲೋರ್ ಆಕ್ಯುಪೈ ಬೈ ಡಿಪಾರ್ಟ್ಮೆಂಟು ಪ್ರಾಬ್ಲಮಲ್ಲಿ ಕೊಟ್ಟಿದ್ರೆ ಮಾತ್ರ ನಾವು ಮಾಡೋಕ್ಕಾಗೋದು. ನೆಕ್ಸ್ಟ್ ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್. ಇಲ್ಲಿ ಕಾಣಿಸ್ತಾ ಇಲ್ಲ. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ ಶುಡ್ ಬಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ಆನ್ ದ ಬೇಸಿಸ್ ಆಫ್ ನಂಬರ್ ಆಫ್ ಎಂಪ್ಲಾಯೀಸ್. ಬರ್ಕೊಳ್ಳಿ, ಇದನ್ನು ನಾನು ಕಳಿಸೀನಿ ವರ್ಡಲ್ಲಿ. ಸೊ ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡ್ತಾ ನಾ ಕಳಿಸಿರೋ ವರ್ಡನ್ನು ನೀವು ನೋಟ್ಸಲ್ಲಿ ಬರ್ಕೊಂಡಿರ್ತೀರಲ್ಲ, ಅದನ್ನು ನೋಡ್ತಾ ಹೋಗಿ. ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ಸು ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ಹಂಚುವಂಥದ್ದು. ಕ್ಲಿಯರ್? ಸೊ ಇವೆಲ್ಲವೂ ಸಹ
ಐಟಮ್ಗಳು ಪ್ರಾಬ್ಲಮಲ್ಲಿ ಏನು ಹೇಳಿರ್ತಾರೋ ಅದ್ರ ಮೇಲೆ ಹಂಚುವಂಥ ಪ್ರಾಬ್ಲಮಲ್ಲೇ ಕೊಟ್ಟಿರ್ತಾರೆ ಡೀಟೇಲ್ಸ್ ಹೇಗೆ ಹಂಚಬೇಕು ಪ್ರತಿಯೊಂದು ಐಟಮಿಗೂ. ಅವ್ರು ಕೊಟ್ಟಿಲ್ಲ ಅಂದರೆ ಇದನ್ನು ಫಾಲೋ ಮಾಡುವಂಥದ್ದು. ಕ್ಲಿಯರ್? ಇಫ್ ಪ್ರಾಬ್ಲಮ್ ಸ್ಪೆಸಿಫೈಸ್ ಎನಿ ಪರ್ಟಿಕ್ಯುಲರ್ ಬೇಸಿಸ್ ಫಾರ್ ಅಪೋರ್ಷನ್ಮೆಂಟ್ ದೆನ್ ಸೇಮ್ ಶುಡ್ ಬಿ ಅಡಾಪ್ಟೆಡ್. ಆರ್ ಇಫ್ ಪ್ರಾಬ್ಲಮ್ ಡಸ್ ನಾಟ್ ಸ್ಪೆಸಿಫೈ ಎನಿ ಪರ್ಟಿಕ್ಯುಲರ್ ಬೇಸಿಸ್ ದ ಅಪೋರ್ಷನ್ಮೆಂಟ್ ದ್ಯಾನ್ ದ ಎಬೋವ್ ಸೆಟ್ ಕ್ರೈಟೀರಿಯಾ ಶುಡ್ ಬಿ ಫಾಲೋಡ್. ಕ್ಲಿಯರ್? ಥ್ಯಾಂಕ್ ಯು. ಒಂದು ಸಣ್ಣ ಗ್ಲಾನ್ಸ್ ಮಾಡೋಣ. ಸೊ ಟ್ರೇಡಿಂಗ್ ಅಕೌಂಟ್ ಆದಮೇಲೆ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡ್ತೀವಿ. ಅದಕ್ಕೆ ಗ್ರಾಸ್ ಪ್ರಾಫಿಟ್ ಅಥವಾ ಗ್ರಾಸ್ ಲಾಸ್ ಮೇಯ್ನ್ ನಾವು ಕ್ಯಾರಿ ಫಾರ್ವರ್ಡ್ ಮಾಡಬೇಕು. ಅದಾದಮೇಲೆ ಇಂಡೈರೆಕ್ಟ್ ಇನ್ಕಮ್ ಮತ್ತು ಇಂಡೈರೆಕ್ಟ್ ಎಕ್ಸ್ಪೆನ್ಸನ್ನು ಬರೀಬೇಕು. ಡಿಸ್ಕೌಂಟ್ ನಾವು ಯಾವುದೆಲ್ಲ ಪರ್ಚೇಸಿಗೆ ರಿಲೇಟೆಡು ಎಲ್ಲವನ್ನೂ ನೆಟ್ ಪರ್ಚೇಸ್ ಮೇಲೆ, ಸೇಲ್ಸ್ ರಿಲೇಟೆಡ್ ಎಲ್ಲ ಸೇಲ್ಸ್ ರೇಷಿಯೋದ ಮೇಲೆ ಹಂಚಬೇಕು. ನೆಕ್ಸ್ಟು ರೆಂಟ್ ಆ್ಯಂಡ್ ರೇಟನ್ನು ಫ್ಲೋರ್ ಏರಿಯಾದ ಮೇಲೆ ಹಂಚಬೇಕು. ಡಿಪ್ರಿಸಿಯೇಷನನ್ನು ಬೇಸ್ಡ್ ಆನ್ ಮೆಷಿನರಿ ವ್ಯಾಲ್ಯೂ ಅಥವಾ ಫ್ಲೋರ್ ಸ್ಪೇಸ್ ಆಕ್ಯುಪೈಡ್ ಬೈ ದ ಮೆಷಿನರಿ ಅದ್ರ ಮೇಲೆ ಮಾಡ್ತೀವಿ. ಸೊ ಪ್ರಾಬ್ಲಮಲ್ಲಿ ಕೊಟ್ಟ ಹಾಗೆ ಲೇಬರ್ ವೆಲ್ಫೇರ್ ಎಕ್ಸ್ಪೆನ್ಸಸ್ಸನ್ನು ನಂಬರ್ ಆಫ್ ಎಂಪ್ಲಾಯೀಸ್ ಮೇಲೆ ಮಾಡ್ತೀವಿ. ದಿಸ್ ಈಸ್ ಅಬೌಟ್ ದ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಥಿಯರಿ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಒಂದು ಪ್ರಾಬ್ಲಮನ್ನು ನೋಡೋಣ. ಓಕೆ, ಥ್ಯಾಂಕ್ ಯು.